ಅಲ್ಲ ಓನರ್ ಸರ್, ನಾನು ಜೊತೆ ಕ್ಲೋಸ್ ಆಗಿದ್ರೆ ನೀವ್ಯಾಕೆ ನನ್ನನ್ನು ಬೈಬೇಕು? ಅದರಿಂದ ನಿಮ್ಗೇನ್ ಪ್ರಾಬ್ಲಮ್ಮು? ಅದು ಆಕ್ಚುಲಿ ಓನರ್ ಸರ್ಗೆ ಕೆಲ್ಸದವ್ರ ಬಗ್ಗೆ ಕಾಳಜಿ ಯಾಕೆ? ಸಂಬಳಕ್ಕಾಗಿ ದುಡಿಯೋರ್ ನಾವು, ಸಂಬಳ ತಗೊಂಡು ಸುಮ್ಮನಿರ್ತೀವಪ್ಪ. ನಮಗ್ ನಮ್ದೇ ಜೀವನ ಇಲ್ವಾ? ಅದ್ ಸರಿ, ನೀವ್ಯಾಕಿದ್ರ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದೀರಾ? ಅದ್ ನಿನಗೆ ಗೊತ್ತಾಗೋದಿಲ್ಲ. ಅವ್ನು ನಿನ್ನ ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾನೆ. ಅದನ್ನೆಲ್ಲ ಓಪನ್ ಆಗಿ ಹೇಳ್ಕೊಳಕ್ ಶುರು ಮಾಡಿದ್ದಾನೆ, ಗೊತ್ತಾ? ಇದೆಲ್ಲ ಯಾಕೋ ಚೆನ್ನಾಗಿರಲ್ಲ. ಏನ್ ಹೇಳ್ತಿದ್ದೀರಾ ಓನರ್ ಸರ್? ನಾನು ನನ್ನನ್ನು ಇಷ್ಟಪಡ್ತಿದ್ದಾನ? ಅಯ್ಯೋ, ಈ ಜಗತ್ತಲ್ಲಿ ಸಂಬಳಕ್ಕೋಸ್ಕರ ಕೆಲಸ ಮಾಡೋರ್ನು ಇಷ್ಟಪಡೋರಿದಾರ. ನನ್ನನ್ನು ಇಷ್ಟಪಡುವಂತ ಒಂದ್ ಜೀವ ಇದ್ಯಾ? ಅಯ್ಯೋ, ಕೇಳೋದಿಕ್ಕೆ 2 ಕಿವಿ ಸಾಲ್ದು. ಮುಂಚೆನೆ ಹೇಳೋದಲ್ವಾ ಓನರ್ ಸರ್? ಅಪ್ಪ ದೇವ್ರೆ, ಎಂತ ಅವಕಾಶ ಕೊಡ್ತಿದ್ಯಪ್ಪ. ಪಾರವ್ರೆ, ಕಾಫಿ ತಗೊಳ್ಳಿ. ಸಾರ್, ನೀವು ಇಲ್ಲೇ ಇದ್ದೀರಾ? ಕಾಫಿ ತಗೊಳ್ಳಿ ಸರ್. ಪಾರವ್ರೆ, ನೀವೇನೋ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರಿ. ದೇವ್ರ ಹತ್ರ ಅಲ್ಲ ನಾನೋರೆ, ನಮ್ಮ ಓನರ್ ಸರ್ ಹತ್ರ ಮಾತಾಡ್ತಿದ್ದೆ. ಓ, ನಮ್ಮ ಓನರ್ ಸರ್ ಹೇಳ್ತಿದ್ರು, ಇನ್ ಮುಂದೆ ನಾನು ನಿಮ್ ಜೊತೆ ಕ್ಲೋಸ್ ಆಗಿರ್ಬೇಕು, ಜಾಸ್ತಿ ಮಾತಾಡ್ಬೇಕು, ಜಾಸ್ತಿ ಸಮಯ ಕಳಿಬೇಕು ಅಂತ ಹೇಳ್ತಿದ್ರು. ನಾನು ಯಾವಾಗ ಹೇಳ್ದೆ? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟು ನಾಚ್ಕೋತೀರಾ ಓನರ್ ಸರ್? ಈಗ ತಾನೇ ಹೇಳಿದ್ರಲ್ಲ. ನೀವ್ ಹೇಳದ್ಮೇಲೆ ಆಯ್ತು ಬಿಡಿ, ಇನ್ಮೇಲಿಂದ ಜಾಸ್ತಿನೇ ಕ್ಲೋಸ್ ಆಗಿರ್ತೀನಿ. ಸರ್, ನೀವು ಮನುಷ್ಯರೇ ಅಲ್ಲ ಸರ್, ನನ್ನ ಪಾಲಿನ ದೇವರು ಸರ್. ಅದು ಯಾವ ಗಳಿಗೆ ನಿನಗೆ ಎಂಟ್ರಿ ಕೊಟ್ರು ನನ್ನ ಲೈಫೇ ಚೇಂಜ್ ಆಗೋಯ್ತಲ್ಲ ಸರ್. ಲೈಫ್ ಲಾಂಗ್ ಸಿಂಗಲ್ ಆಗಿರ್ತೀನಿ ಅನ್ಕೊಂಡಿದ್ದೆ. ನೀವು ನನ್ನ ಸ್ಟೇಟಸ್ ಚೇಂಜ್ ಮಾಡ್ಕೊಳಕ್ ಒಂದು ಅವಕಾಶ ಕೊಡ್ತಾ ಇದ್ದೀರಾ ಸರ್. ನೀವು ನನ್ನ ಪಾಲಿನ ದೇವರೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ ರೀತಿ ಎಲ್ಲ ಇಲ್ಲ ಬಿಡಿ. ನೋಡಿ ಸರ್, ನೀವೆಷ್ಟು ಒಳ್ಳೆಯವರು ಅಂತ ಸಹಾಯ ಮಾಡಿದ್ರು ತೋರಿಸ್ಕೊಳ್ಳೋ ಮನ್ಸೇ ಇಲ್ಲ ಸರ್ ನಿಮ್ಗೆ. ನೀವು ಸೂಪರ್ ಸರ್, ನೀವು ನಿಜವಾದ ಜೆಂಟ್ಲ್ಮ್ಯಾನ್ ಸರ್. ಬಾರಿಯವ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಗೊಂದು ಜಾಗ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ಯಾವ ಜಾಗ? ಬಾರಿಯವ್ರೆ, ನಮ್ಮ ಫಾರ್ಮ್ ಹೌಸ್ ಪಕ್ಕ ಒಂದು ಕಾಡಿದೆ, ತುಂಬಾ ಚೆನ್ನಾಗಿದೆ. ನೀವು ಅಂದ್ರೆ ಹೋಗ್ಬಿಟ್ಟು ಬರೋಣ. ಅಯ್ಯೋ, ಕಾಡು ಅಂದ್ರೆ ನಾನ್ ಬೇಡ ಅಂತೀನ ನಾನೋರೆ. ಅದ್ರಲ್ಲೂ ನಿಮ್ ಜೊತೆ ಅಂದ್ರೆ ನಾನ್ ರೆಡಿ. ನೋ ನೋ ನೋ, ಯಾರು ಎಲ್ಲಿಗೂ ಹೋಗೋದ್ ಬೇಡ. ಓನರ್ ಸರ್, ನೀವ್ ಹಾಗೆಲ್ಲ ಹೇಳೋ ಹಾಗಿಲ್ಲ. ನಾನೋರೆ, ನನ್ ಕಡೆಯಿಂದ ನಾನ್ ರೆಡಿ. ಬಟ್ ನನ್ ಕಡೆಯಿಂದ ನೋ. ಓಕೆ ನೋ. ಓಕೆ ನೋ. ಓಕೆ. ಸುಮ್ಮನಿರ್ತೀರಾ? ಮೂರನೇದನ್ನಾಗಿ ನಾನ್ ತೀರ್ಮಾನ ಮಾಡ್ತೀನಿ. ಅದಿ ಸರ್, ನೀವು ಓನರು, ಅವರು ಕೆಲಸದವರು. ಇಲ್ಲಿ ನಾನ್ ಕೆಲಸದವನು. ಕೆಲಸದವ್ರ ಮನಸ್ಸನ್ನ ಕೆಲಸದವ್ರು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದು. ಇಲ್ಲಿ ಪಾರು ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಪಾರು ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ಇದು ಜಡ್ಜ್ಮೆಂಟ್, ನೋ ಮೋರ್ ಆರ್ಗ್ಯುಮೆಂಟ್. ಪಾರು ಅವರೇ, ಕಾರ್ಮಿಕರ ಪರ ತೀರ್ಪು ನೀಡಿದ ನಾನು ಅವ್ರಿಗೆ ಒಂದ್ ಚಪ್ಪಾಳೆ ಬರ್ಲಪ್ಪ. ಪಾರ್ವತಿ, ನಿನ್ಗೆ ಯಾಕೆ ನನಗೆ ಎಲ್ಲ ಅರ್ಥ ಆಗತ್ತೆ ಓನರ್ ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ, ನನ್ ಬಗ್ಗೆ ಯೋಚನೆನೇ ಮಾಡ್ಬೇಡಿ. ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ನಾನು ಅವರಿದಾರಲ್ವಾ. ಹೌದು ಸಾರ್, ಹೂ ನೋಡ್ಕೊಂಡಾಗ ನೋಡ್ಕೊಳ್ತೀನಿ. ಪಾರ್ವರೇ ಬನ್ನಿ.
ನಮಸ್ತೆ ಅಮ್ಮ. ನಮಸ್ತೆ ಹರೀಶ್, ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮ. ಏನೋ ಮಾತಾಡಬೇಕು ಅಂದ್ರಲ್ಲ, ಹೇಳಿ. ಅದು ಪರವಾಗಿಲ್ಲ, ಹೇಳಿ. ಆತಂಕ ಬೇಡ. ಆತಂಕ ಅಂತಲ್ಲ, ನಾನೀಗ ಹೇಳ್ಬೇಕು ಅಂದ್ಕೊಂಡಿರೋದು ತುಂಬ ಪ್ರೈವೇಟ್ ವಿಚಾರ. ಅದಕ್ಕೆ ಪ್ರೈವೇಟಾ? ಮತ್ತೆ ಫೋನ್ನಲ್ಲಿ ಆದಿತ್ಯನ ವಿಚಾರ ಅಂತ ಹೇಳಿದ್ರಿ? ಹಾಂ ಹೌದು ಮಾ, ಅವ್ರ ವಿಚಾರನೇ. ಅದೇ ಪ್ರೈವೇಟ್ ಅಂದರೆ ಪರ್ಸ್ನಲ್. ಚೆನ್ನಪ್ಪ, ಈಗ ಹೇಳಿ, ಏನು ವಿಷಯ? ಅದು ದಾಮಿನಿ ಏನು ಹೊರಗ್ನೋಳಲ್ವಲ್ಲ, ಹೇಳಿ. ಬಡವ ರಾಸ್ಕಲ್, ನನ್ನ ಮನೆಗೆ ಬಂದು ನನ್ನನ್ನೇ ಆಚೆ ಕಳ್ಸೋ ಪ್ಲಾನ ನಿಂದು? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆದಿ ಸರ್ ಹತ್ರ ಹೇಳೋಕ್ಕೆ ತುಂಬ ಸತಿ ಪ್ರಯತ್ನ ಮಾಡಿದೆ, ಆದರೆ ಪ್ರತಿ ಸಲ ಏನೋ ಒಂದು ಸಮಸ್ಯೆ ಬಂದು ಹೇಳೋಕ್ಕಾಗಲಿಲ್ಲ. ಆದರೆ ಹೇಳದೇ ಇದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನಿಸ್ತು. ಅದಕ್ಕೆ ಅನಿವಾರ್ಯವಾಗಿ ನಿಮ್ಮವರೆಗೂ ಬರಬೇಕಾಗಿತ್ತಮ್ಮ. ನಿಮಗೆ ನಮ್ಮ ಮೇಲಿರೋ ಕನ್ಸರ್ನ್ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಅದೇನು ಅಂತ ಹೇಳಿ. ಅಮ್ಮ, ಅದು ಸಾರಿ ಮಾ, ಮನೆಯಿಂದ ಫೋನು. ಪರವಾಗಿಲ್ಲ, ಹೇಳಿ. ಅದೇನಂದರೆ ಯಾವುದೋ ಇಂಪಾರ್ಟೆಂಟ್ ಫೋನ್ ಅನ್ಸುತ್ತೆ. ಮಾತಾಡಪ್ಪ, ಪರವಾಗಿಲ್ಲ, ಮಾತಾಡು ಹರೀಶು. ಇಲ್ಲ, ಮನೆಯಿಂದ ತೊಂದರೆ ಏನಿಲ್ಲ. ಸರಿ, ಹಾಗಿದ್ರೆ ಹೇಳಪ್ಪ. ಅದು ಆದಿತ್ಯ ಸರ್. ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಪದೇ ಪದೇ ಯಾಕಪ್ಪ ಫೋನ್ ಮಾಡ್ತಾರೆ? ಪರವಾಗಿಲ್ಲ, ರಿಸೀವ್ ಮಾಡಿ ಮಾತಾಡು, ಅಕ್ಕ ಕಾಯ್ತಾರೆ. ಹರೀಶ್, ಮೊದಲು ಕಾಲ್ ಅಟೆಂಡ್ ಮಾಡಿ, ಆಮೇಲೆ ಮಾತಾಡೋಣ. ಹಲೋ ಉಮಾ, ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೆಯಾ? ರೀ, ನನ್ನನ್ನು ಯಾರೋ ರೌಡಿಗಳು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀವೇನೋ ಸತ್ಯ ಹೇಳಿದ್ರೆ ನನ್ನನ್ನು ಜೀವ ಸಹಿತ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನನ್ಗೆ ತಿರುಗು ಬಾಣ ಆಗೋಕ್ ನೋಡಿದ್ರೆ ನಾನ್ ಸುಮ್ನಿರ್ತೀನ ಹರೀಶು? ಉಮಾ, ನೀನು ಎಲ್ಲಿದ್ಯಾ? ಎಲ್ಲಿ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ರೀ. 4 ಜನ ರೌಡಿಗಳಿದ್ದಾರೆ. ಅವ್ರಿಗೇನು ತೊಂದರೆ ಆಗಲ್ಲ. ನಾನಾಗಿ ನಡ್ಕೊಳ್ಳಲ್ಲ ಅಂತ ಹೇಳು, ನಾನು ಬರ್ತೀನಿ. ನೀನೇನು ಟೆನ್ಷನ್ ಆಗಬೇಡ. ಏನಾಯ್ತು? ಏನಾದರೂ ಸಮಸ್ಯೆನಾ? ಇಲ್ಲಮ್ಮ, ಮನೇಲೇನೋ ಪರ್ಸ್ನಲ್ ವಿಷಯ. ಸರಿ, ಅದೇನೋ ಹೇಳಬೇಕು ಅಂತ ಬಂದ್ರಲ್ಲ, ಅದನ್ನು ಹೇಳಿ. ಯಾಕಪ್ಪ ಮೀನಾಮೇಷ ಎಣಿಸ್ತಿದ್ಯಾ? ಬೇಗ ಹೇಳು, ವಿಷಯ ಏನು ಅಂತ. ಅಕ್ಕ ದೇವಸ್ಥಾನಕ್ಕೆ ಹೋಗ್ಬೇಕು. ಅಮ್ಮ, ನಾನು ತುಂಬ ದಿನಗಳಿಂದ ಒಂದೇ ಪೊಸಿಷನ್ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ಗೆ ಈಗಾಗಲೇ ಪ್ರಮೋಷನ್ ಸಿಗಬೇಕಿತ್ತು. ಅಟ್ಲೀಸ್ಟ್ ಸ್ಯಾಲ್ರಿಯಲ್ಲಿ ಹೈಕ್ ಆದರೂ ಆಗಬೇಕಿತ್ತು. ಆದರೆ ಈ ಸಲ ತುಂಬ ಕಡಿಮೆ ಇನ್ಕ್ರಿಮೆಂಟ್ ಸಿಕ್ಕಿದೆ.
ಆದಿತ್ಯನ್ ವಿಷಯ ಪರ್ಸನಲ್ ವಿಚಾರ ಅಂತ ಹೇಳಿ ಈಗಿದೇನು ಹೇಳ್ತಾ ಇದೀಯಾ? ನಾನು ಇದನ್ನು ಅವ್ರ ಹತ್ರ ತುಂಬ ಸಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನು ಹುಡುಗಾಟ ಆಡ್ತಾ ಇದೀಯಾ? ಅಖಿಲಾಂಡೇಶ್ವರಿ ಮುಂದೆ ನಿಂತು ಮಾತಾಡ್ತಿದೀಯಾ ಅನ್ನೋದನ್ನ ಮರಿಬೇಡ. ಆಫ್ಟರ್ ಆಲ್ ನಿನ್ನ ಸಂಬಳದ ವಿಷಯದ ಬಗ್ಗೆ ನನ್ನ ಹತ್ರ ಬಂದು ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅಲ್ಲಮ್ಮ, ಅದು ನನ್ನ ಪರಿಸ್ಥಿತಿ. ಮುಚ್ಚು ಬಾಯ್. ರೀ, ನಾನು ಅವರೇ ಆದಿಯಲ್ಲಿ. ಮೇಡಮ್, ಎಕ್ಸಾಕ್ಟಾಗಿ ಯಾವ ಲ್ಯಾಂಡ್ ಮಾರ್ಕಲ್ಲಿ ಇದ್ದಾರೆ, ಯಾವ ಮರ ಸುತ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಏರಿಯಾ ಮಾತ್ರ ಕಾಡು ಅಂತ ಹೇಳ್ಬೋದು. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಅರ್ಥ ಆಗೋ ಥರ ಹೇಳಿ. ಕಾಡಲ್ಲಿದ್ದಾರೆ ಮೇಡಮ್. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ. ಆದಿತ್ಯ ಕಾಡಿಗೆ ಹೇಗೆ ಹೋಗ್ತಾನೆ? ಅವನ್ ಕಾಲಿಗೆ ಏಟಾಗಿದೆ, ಅದ್ರಲ್ಲಿ ಅವನಿಗೆ ನಡೆಯೋಕ್ಕೂ ಆಗ್ತಿಲ್ಲ. ಹಾಗಿರ್ಬೇಕಾದ್ರೆ ಅವ್ನ್ ಕಾಡಿಗೆ ಹೇಗೆ ಹೋಗ್ತಾನೆ? ಏಟಾಗಿರೋದು ಕಾಲ್ಗಲ್ಲ, ತಲೆಗಿರ್ಬೇಕು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ಆದಿತ್ಯ ಸರ್ಗೆ 3 ಕಾಲಿದೆಯಾ ಅಂತ ಯೋಚನೆ ಮಾಡ್ತಿದ್ದೀನಿ. ರೀ, ಏನಾಗಿದೆ ನಿಮ್ಗೆ? ಯಾಕೆ ಲೂಸ್ ತರ ಆಡ್ತಿದ್ದೀರಾ? ಇನ್ನೇನು ಮೇಡಮ್, ನಾನು ನೋಡಿರೋ 2 ಕಾಲು ಚೆನ್ನಾಗೇ ಇತ್ತು, ಅದಕ್ಕೆ 3 ಕಾಲಿದೆಯಾ ಅಂತ ಕೇಳಿದೆ. ಹಾಗಾದ್ರೆ ಆದಿ ಆರಾಮಾಗಿ ಓಡಾಡ್ಕೊಂಡಿದ್ನ? ಬರೀ ಓಡಾಡೋದಲ್ಲ ಮೇಡಮ್, ಪಾರು ಅವ್ರ ಜೊತೆ ಕಾಡಲ್ಲಿ ಜಿಂಕೆ ಎಗರ್ದಂಗೆ ಎಗರ್ತಿರ್ತಾರೆ. ವಾಟ್? ಪಾರ್ವತಿ ಜೊತೆನಾ? ಅದು ಕಾಡಲ್ಲಿ? ಅವನ್ಯಾಕೆ ಪಾರ್ವತಿ ಜೊತೆ ಹೋಗ್ತಾನೆ? ಅಲ್ವಾ, ನಿಮಗೂ ಡೌಟ್ ಬಂತಲ್ವಾ? ನನಗೂ ಅದೇ ಡೌಟು. ಈ ಆದಿತ್ಯ ಸರು ಪಾರ್ವತಿಯವ್ರ ಜೊತೆ ಯಾಕೆ ಹೋದ್ರು ಅಂತ. ಸುಳ್ಳು ಹೇಳ್ತಿಲ್ಲ ತಾನೆ? ಮೇಡಮ್, ಬೇಕಿದ್ರೆ ನಿಮ್ಮ ಮೇಲೆ ಆಣೆ ಮಾಡೋಂದ್ರು ಮಾಡ್ತೀನಿ. ಮಾಡ್ಲಾ? ಬೇಡ ಬಿಡಿ. ಅಯ್ಯ, ಆದಿತ್ಯ ಸರು ಪಾರವ್ರು ಮುಟ್ಕೊಂಡು ಕಾಡ್ಗೆ ಹೋದ್ರು. ಆ ಸತ್ಯ ಹೇಳಿದ್ರೆ ಈ ಮೇಡಮ್ ಮುರ್ಕೊಂಡು ಹೋದ್ರು. ಯಾಕೋ ಆದಿತ್ಯ ಸರ್ 2 ದೋಣಿ ಮೇಲೆ ಕಾಲಿಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಂದ್ಮೇಲೆ ಹೇಳ್ಬಿಡ್ಬೇಕು, ಹಂಗೆಲ್ಲ ಮಾಡಬಾರ್ದು ಅಂತ. ಅದು ಕಾಲ್ಗೂ ಒಳ್ಳೇದಲ್ಲ, ದೋಣಿಗೂ ಒಳ್ಳೇದಲ್ಲ. Shut up! ಪಾರ್ವತಿ, ನಿನಗೆ ಹೇಳಿದ್ದು ಶಟಪ್ ಅಂದ್ರೆ ಅರ್ಥ ಆಗಲ್ವಾ? ಈ ರೀತಿ ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ನಿಮ್ಗಾಗ್ಬೇಕು ಓನರ್ ಸರ್, ನಿಮ್ ಮುಖ ನೋಡ್ಬೇಕಿತ್ತು. ಏನ್ ಮುಖ ನೋಡೋದು? ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಭಯ ಪಟ್ಟಿರೋರು. ಏನು, ನಾನು ಸೀರಿಯಸ್ ಆಗಿ ಮಾತಾಡಿದ್ರೆ ನಿಂಗೆ ನಗು ಬರುತ್ತಾ? ಹಿಂದೆಯಿಂದ ಯಾರು ಬೇಕಾದ್ರೂ ಎದುರಿಸ್ಬೋದು, ಅದೇನು ದೊಡ್ಡ ಸಾಧನೆ ಅಲ್ಲ. ಏನು ಹುಡುಗಾಟ ಆಡ್ತಾ ಇದೆಯಾ? ಕಾಮನ್ ಸೆನ್ಸ್ ಬೇಡವಾ? ಈ ಕಾಡೊಳಗೆ ಒಬ್ಳೆ ಬಂದಿದ್ಯಲ್ಲ? ಪಾರ್ವತಿ, ಮನೆಯಿಂದ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ತುಂಬಾ ಓವರ್ ಆಗಿ ಆಡ್ತಾ ಇದೆಯಾ. ನೀನ್ ಏನ್ ಅನ್ಕೊಂಡಿದ್ಯಾ ಪಾರ್ವತಿ? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಅದನ್ನ ಯಾರು ಕ್ರಾಸ್ ಮಾಡಬಾರ್ದು. ಆದ್ರೆ ನೀನ್ ಕ್ರಾಸ್ ಮಾಡಿ ತುಂಬಾ ದೂರ ಹೋಗ್ಬಿಟ್ಟಿದ್ಯಾ. ನಿನಗೆ ಸದರ ಜಾಸ್ತಿ ಆಯ್ತು, ಅದಕ್ಕೆ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ಯಾ. ಇಡಿಯಟ್. ನಾನು ಇದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಂಬ್ಕೊಂಡ್ಬಿಟ್ಯಾ ಪಾರ್ವತಿ?
ಪಾರ್ವತಿ ಹೆಂಗೆ ಮುಯಿಗೆ ಮುಯಿ. ಹೇ ಪಾರ್ವತಿ, ಪಾರ್ವತಿ ನಿಂತ್ಕೋ. ಅತಿ ಆಯ್ತು ನಿಂದು. ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅಂದ್ರೆ ನಿನಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನನ್ ಭಾವನೆಗಳಿಗೆ ನಿನ್ ಹತ್ರ ಬೆಲೆನೇ ಇಲ್ಲ. ಇದ್ಕಿದಂಗೆ ಇವಳಿಗೆ ಏನಾಗೋಯ್ತು? ಲೂಸ್ಗೀಸ್ ಆಗ್ಬಿಟ್ಲಾ? ನನಗ್ ನಿನ್ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂತಂದ್ರೆ ಹಾಗೆ ಗುದ್ದಿ ಗುದ್ದಿ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡೋಣ ಅನ್ಸ್ತಿದೆ. ನಿನ್ ಮುಖ ತೋರಿಸ್ಬೇಡ, ಹೋಗು. ಹೋಗೋದು ಅಂದ್ರೆ ಇವಳು ಹೋಗ್ಬೇಕು. ಆ ಮರ ಎಲ್ಲಿಗೆ ಹೋಗುತ್ತೆ? ನಿಜವಾಗ್ಲೂ ಅವಳಿಗೇನೋ ಆಗಿದೆ. ಯಾವ್ದೋ ಒಂದ್ ಸನ್ನಿವೇಶ ಇಟ್ಕೊಂಡು ಯಾರನ್ನೂ ಅಳಿಯೋದಿಕ್ ಹೋಗ್ಬಾರ್ದು. ನಿನಗ್ ಎಷ್ಟ್ ಹೇಳಿದ್ರು ಅಷ್ಟೇ. ನಿಂಗೆ ಇವೆಲ್ಲ ಎಲ್ಲ ಅರ್ಥ ಆಗತ್ತೆ ಹೇಳು? ಅಲ್ವಾ ಪಾಪ, ಅದಕ್ಕೆಲ್ಲ ಅರ್ಥ ಆಗ್ಬೇಕು. ಈಗ ಸ್ವಲ್ಪ ಸರಿ ಹೋದ್ಲು ಅನ್ಸುತ್ತೆ. ಪಾರ್ವತಿ, ಪಾರ್ವತಿ, ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋಗು. ನನಗೆ ನಿನ್ನಷ್ಟು ಫಾಸ್ಟಾಗಿ ನಡೆಯೋದಕ್ಕೆ ಬರಲ್ಲ. ರೋಡ್ ನೋಡಿ ಹೆಂಗಿದೆ ಅಂತ. ಆಗಲ್ಲ ಬರಲ್ಲ ಅಂತ ಹೇಳದ್ ಸುಲಭ ಓನರ್ ಸರ್. ಜೀವನದ ದಾರಿಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ಪಾರ್ವತಿ, ಈ ಕಾಡ್ ಮಧ್ಯೆ ಫಿಲಾಸಫಿ ಎಲ್ಲ ಬೇಕಾ? ಅಲ್ಲ, ದೇವ್ರಿಟ್ಟಂಗ್ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನವಿಲ್ ಕುಣಿಯುತ್ತೆ ಅಂತ ಕೆಮ್ಮುತ್ತಾನು ಸಾಹಸ ಮಾಡಬಾರ್ದು. ಇರೋ ಜಾಗದಲ್ಲಿ ಇರೋದನ್ನ ಬಿಟ್ಟು ಕಾಡು ಮೇಡಿನ ಸಹವಾಸ ಬೇಕಿತ್ತಾ? ಹೇ ಪಾರ್ವತಿ, ಯಾರ ಹತ್ರ ಮಾತಾಡ್ತಾ ಇದೀಯಾ? ಅಯ್ಯೋ, ನಾನ್ ನಮ್ಮವ್ರ ಹತ್ರ ಮಾತಾಡ್ತಿದ್ದೀನಿ ಓನರ್ ಸರ್. ನಿಮ್ಮೂರ? ನಿಮ್ಮೂರು ಅಂದ್ರೆ? ಪ್ರಕೃತಿಯಲ್ಲಿರೋ ಪಂಚಭೂತಗಳೇ ನಮ್ಮೂರು. ನಾನ್ ಗಾಳಿ ಹತ್ರ ಮಾತಾಡ್ತಿದ್ದೆ. ಯಾಕೆ ಓನರ್ ಸರ್, ನಿಮ್ಗೇನಾದ್ರು ಸಮಸ್ಯೆನಾ? ಓ, ನೀನ್ ಈ ರೂಟಲ್ಲಿ ಬರ್ತಾ ಇದೀಯಾ? ಇರು ಇರು. ನೀನ್ ನೆಟ್ಟಗಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ನಾನು ಇಲ್ಲಿವರೆಗೂ ಬರ್ತಾ ಇದ್ನಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಈಗ ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಓನರ್ ಸರ್? ನಾನು ರೋಡ್ ಹತ್ರ ಮಾತಾಡ್ತಾ ಇದೀನಿ ಪಾರ್ವತಿ. ರೋಡ್ ನೆಟ್ಟಗಿದ್ರೆ ಹೀಗೆಲ್ಲ ಅಲಿಯೋದು ಇರ್ತಿತ್ತ ಅಂತ. ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು? ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ನಗ್ಬೇಡ, ನನಗೆ ಕೋಪ ಬರುತ್ತೆ. ನನಗೆ ದಾರಿ ಗೊತ್ತಿದೆ, ನನಗೆ ಮಾರ್ಕೆ ಬೇಡ ಅಂತ ಹೇಳಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೀಯಾ. ನೋಡಿ, ಮಾತಾಡ್ಬೇಡ ನೀನು. ನೀವ್ ಮಾತಾಡಬೇಡಿ. ನೀನ್ ಮಾತಾಡ್ಬೇಡ. ನೀವ್ ಮಾತಾಡಬೇಡಿ. ನೀನ್ ಮಾತಾಡ್ಬೇಡ. ಸರಿ, ಇಬ್ರು ಮಾತಾಡೋದ್ ಬೇಡ, ಬನ್ನಿ ಸುಮ್ನೆ ಹೋಗೋಣ. Wow! Superb!
ಪಾರ್ವತಿ, ಯಾಕೆ ಗರ ಬಡೋ ತರ ನಿಂತ್ಕೊಂಡಿದ್ಯಾ? ಬಾ. ಹೆಚ್ಚು ಕಮ್ಮಿ ಹಾಗೆ ಆಗಿದೆ ಓನರ್ ಸರ್. ಎಷ್ಟು ಅದ್ಭುತವಾಗಿದೆ ಈ ಜಾಗ. ನೇಚರ್ ಬ್ಯೂಟಿನ ಎಂಜಾಯ್ ಮಾಡೋದ್ ಬಿಟ್ಟು ಅಲ್ಲೇ ಸಪ್ಮರ್ ಹಾಕೊಂಡು ನಿಂತ್ಕೊಂಡಿದ್ಯಲ್ಲ ಪಾರ್ವತಿ. ಬಾ, ಲೆಟ್ಸ್ ಎಂಜಾಯ್. ಎಂಜಾಯ್ ಮಾಡೋದು ಆಮೇಲೆ, ನಾವು ದಾರಿ ತಪ್ಪಿದೀವಿ ಓನರ್ ಸರ್. ನಾವು ಬಂದಿರೋ ದಿಕ್ಕೇ ಬೇರೆ, ಹೋಗ್ಬೇಕಾಗಿರೋ ದಿಕ್ಕೇ ಬೇರೆ. ಹಾಗಾದ್ರೆ ಒಳ್ಳೇದೇ ಆಯ್ತು ಬಿಡು. ದಾರಿ ತಪ್ಪಿರೋದು ಒಳ್ಳೇದಾ? ಹೌದು, ನಾವು ದಾರಿ ತಪ್ಪದೆ ಇದ್ದಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಬರಕ್ ಆಗ್ತಾ ಇತ್ತಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಐ ಆಮ್ ಲವಿಂಗ್ ಇಟ್. ಥ್ಯಾಂಕ್ ಯು ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನದಲ್ಲಿ ತಾತ ಹೇಳಿದ್ದೆ ಕರೆಕ್ಟು. ಹೆಂಗಸ್ರ ವಿಷಯ ಡೇಂಜರೇ. ಯಾವುದೋ ಮೂಡಲ್ಲಿ ಸ್ಕೋಪ್ ತಗೊಳ್ಳೋದಕ್ಕೆ ಒಂದು ಮಾತು ಹೇಳಿದ್ದೆ ತಪ್ಪಾಗೋಯ್ತು. ಆದಿತ್ಯನ ಗೆಡ್ಡೆ ಗೆಣಸು ಹುಡ್ಕೋ ಆದಿ ಮಾನವನಾಗಿ ಮಾಡ್ಬಿಟ್ಲು. ಲೇ ಕೆಲಸದವನೇ, ಎಲ್ಲೋ ಇದ್ಯಾ? ನಾನ್ ಕೂಗ್ತಿರೋದ್ ನಿನಗೆ ಕೇಳಿಸ್ತಿಲ್ವಾ? ಇನ್ 2 ನಿಮಿಷದಲ್ಲಿ ನಾನು ಹೇಳಿದ್ದನ್ನೆಲ್ಲ ತರ್ಲಿಲ್ಲ ಅಂತಂದ್ರೆ ಅರ್ಧ ಸಂಬಳ ಕಟ್ಟು. ಅಯ್ಯಯ್ಯೋ ಬೇಡ ಮೇಡಮ್, ಆಲ್ರೆಡಿ ಅಂದಿವೆ, ಬರ್ತಾ ಇದ್ದೀನಿ. ತಗೊಳ್ಳಿ ಮೇಡಮ್. ಇದೇನಿದು? ನಾನು ಹೇಳಿದ್ ಯಾವ್ದು ಇಲ್ವೇ ಇಲ್ಲ. ಯಾವ್ದೋ ಗೆಡ್ಡೆ ಗೆಣಸ್ ಕಿತ್ಕೊಂಬಂದಿದ್ಯಾ? ಓ, ನಿನಗ್ ಕೆಲ್ಸ ಮಾಡೋದಕ್ಕೆ ಆಸೆ ಇಲ್ಲ ಅನ್ಸುತ್ತೆ. ನಿನ್ ಜಾಗಕ್ಕೆ ಬೇರೆ ಯಾರನ್ನಾರು ತಗೊಳ್ಳ? ಅಯ್ಯಯ್ಯೋ ಹಾಗೆ ಮಾಡಬೇಡಿ ಮೇಡಮ್, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನೀವು ಹೇಳಿದ್ದೆಲ್ಲ ಇದೆ ಅನ್ಕೊಂಡು ತಿನ್ಬಿಡಿ ಮೇಡಮ್. ಅಯ್ಯೋ, ಇದೇ ತಿನ್ನಕ್ಕಾಗತ್ತೆ? ಬೇಯಿಸಿಲ್ಲ, ಉಪ್ಪು ಖಾರ ಹಾಕಿಲ್ಲ. ಇದನ್ನೇ ಬೇಯಿಸಿ ಗೋಬಿ ಥರ ಫ್ರೈಡ್ ರೈಸ್ ಥರ ಮಾಡಿಕೊಟ್ರೆ ಓಕೆನಾ ಮೇಡಮ್? ಆಗ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಯೋಚನೆ ಮಾಡ್ಬೋದಪ್ಪ. ಸರಿ ಮೇಡಮ್, ಒಂದೇ ಒಂದು ನಿಮಿಷ. ಮೇಡಮ್, ಸ್ಟವ್. ಮೇಡಮ್, ಬಾಣಲೆ ಇಡ್ತಾ ಇದ್ದೀನಿ. ಎಣ್ಣೆ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ನಾವು ಗೋಬಿನ ಹೆಚ್ಕೊಂಡ್ಬಿಡೋಣ ಮೇಡಮ್. ಮೇಡಮ್, ಇವಾಗ ಹೆಚ್ಚಿದ್ದೆಲ್ಲ ಮುಗ್ದಿದೆ, ಎಣ್ಣೆನೂ ಕಾದಿದೆ. ಗೋಬಿನ ಎಣ್ಣೆಗೆ ಬಿಟ್ಬಿಡ್ತೀವಿ ಮೇಡಮ್. ಮೇಡಮ್ ನೋಡಿ ಹೆಂಗ್ ಫ್ರೈ ಆಗ್ತಾ ಇದೆ ಅಂತ. ಮೇಡಮ್, ಈಗ ಒಗ್ಗರಣೆ ಹಾಕ್ತೀನಿ ಮೇಡಮ್. ಚಿಲ್ಲಿ ಸಾಸ್. ಈಗ ನೋಡಿ ಮೇಡಮ್, ಒರಿಜಿನಲ್ ಕೈ ಚಳಕ. ಲೋ ಕೆಲ್ಸದವನೇ, ಏನ್ ಮಾಡ್ತಾ ಇದ್ಯಾ? ಅಕ್ಕಿ ಕೇರ್ತಾ ಇದ್ಯಾ ಹೇಗೆ? ಮೇಡಮ್, ಗೋಬಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ, ಎತ್ತಿ ಎತ್ತಿ ಆಡಿಸ್ತಾ ಇದ್ದೀನಿ. ಮೇಡಮ್, ಖಾರ ಮೀಡಿಯಮಾ? ಫುಲ್ ಖಾರ. ಬಾಯಿಗೆ ಇಡ್ತಿದ ಹಾಗೆ ವಿಶ್ವರೂಪ ದರ್ಶನ ಆಗ್ಬೇಕು. ನೀವು ಹೇಳೋದೆಚ್ಚ, ನಾವು ಮಾಡೋದೆಚ್ಚ. ತಗೊಳ್ಳಿ ಖಾರ. ಏನ್ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತೀರಾ ಯಜಮಾನ್ರೆ.
ಇದೆಲ್ಲ ಸುಳ್ಳೇ ಆದರೂ ತೀರಾ ನಿಜ ಅನ್ಸೋ ಹಾಗೆ ಮಾಡ್ತಿದ್ದೀರಾ.